ಶಿಕಾರಿ ಮಾಡಲು ಸಿದ್ಧವಾಗಿದ್ದ 3 ಜನರ ಮೇಲೆ ಖಚಿತ ಮಾಹಿತಿ ಆಧಾರದ ಮೇಲೆ ಅರಣ್ಯ ಇಲಾಖಾ ಅಧಿಕಾರಿಗಳು ದಾಳಿ ನಡೆಸಿ ಓರ್ವನನ್ನ ಬಂಧಿಸಿದ್ದಾರೆ. ಕೃತ್ಯಕ್ಕೆ ಬಳಸಲಾಗಿದ್ದ ನಾಡಬಾಂಬ್ ಮತ್ತು ಹೀರೋ ಹೋಂಡಾ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ. ಇನ್ನಿಬ್ಬರು ದಾಳಿಯಲ್ಲಿ ತಪ್ಪಿಸಿಕೊಂಡಿದ್ದಾರೆ. ಹೊಸನಗರ ತಾಲೂಕಿನ ಕೋಟೆ ತಾರಿಗದಿಂದ ಹರತಾಳು ಹೋಗುವ ಮುಖ್ಯ ರಸ್ತೆಯ ಪಕ್ಕದ ಹರತಾಳು ಮೀಸಲು ಅರಣ್ಯ ಪ್ರದೇಶದಲ್ಲಿ ವನ್ಯಜೀವಿ ಶಿಕಾರಿ ಮಾಡಲು 3 ತಂಡ ನಾಡಬಾಂಬ್ನೊಂದಿಗೆ ಸಿದ್ಧವಾಗಿದ್ದರು. ಇಲ್ಲಿ ಖಚಿತ ಮಾಹಿತಿ ಆಧಾರದ ಮೇಲೆ ದಾಳಿ ನಡೆಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿ ಡಾಕಪ್ಪ ಎಂಬಾತ ಆರೋಪಿಯನ್ನ ಬಂಧಿಸಿದ್ದಾರೆ. ಇನ್ನು A2 ಆರೋಪಿಯಾದ ಭಾಸ್ಕರ, A3 ಆರೋಪಿಯಾದ ನಾಗರಾಜ್ ಗೌಡ ಪೊಲೀಸರು ಆಗಮಿಸುತ್ತಿದ್ದಂತೆ ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ. ಆರೋಪಿಗಳು ಜೀವಂತ ಸಿಡಿಮದ್ದುಗಳನ್ನು ಬಳಸಿ ಶಿಕಾರಿ ಮಾಡುತ್ತಿರುವ ಸಂದರ್ಭದಲ್ಲಿ ಜೀವಂತ ಸಿಡಿಮದ್ದು ಹಾಗೂ ಹೀರೋ ಹೋಂಡಾ ಕಂಪನಿಯ ಸ್ಪೆಂಡರ್ ಪ್ಲಸ್ ದ್ವಿಚಕ್ರ ವಾಹನ ವಶಕ್ಕೆ ಪಡೆದಿದ್ದಾರೆ. ಇನ್ನು 45 ನೆಲಬಾಂಬ್ ವಶಕ್ಕೆ ಪಡೆಯಲಾಗಿದ್ದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೇಳಪ್ಪ, ಏನೇನು ಹೆಸರು? ಜ್ವರ ಮಾತಾಡೋದು ಕೇಳಿಸ್ತಲ್ಲ. ತಂದೆ ಹೆಸರು? ಹೇಳಿ, ಏನು ಮಾಡ್ತಿದ್ದೆ? ಏನು ಯಾಕೆ ಬಂದಿದೆ ಈ ಭಾಗದಲ್ಲಿ? ಏನ ಶಿಕಾರಿ ಮರ. ಏನು ಶಿಕಾರಿ ಮಾಡೋಕ್ಕೆ? ಗುಂಡಿಡ. ಜೋರಾಗಿ ಹೇಳಪ್ಪ, ಕೇಳಿಸ್ಬೇಕಲ್ಲ. ಗುಂಡಿಡಕ್ಕೆ ಗುಂಡು. ಏನು ಗುಂಡು? ಹಂದಿ ಗುಂಡು. ನಾಳೆ ಗುಂಡು. ಎಲ್ಲಿ ಸಿಕ್ಕಿದ್ದು ನಿಮ್ಗೆ ಅವೆಲ್ಲ? ಅವು ಬಯಸಿಮೆ ತಂದ್ಕೊಟ್ಟರು. ಬಯಲುಸೀಮೆಯಿಂದ? ಬಯಸಿಮೆ ತಂದ್ಕೊಟ್ಟರು. ಬಯಸಿಮೆ ಬೇಲ್ ಸಿಗ್ತಾರೆ. ಬೇಲಿ ಶಿಕಾರಿ ಅಂದರೆ ಅವರು ಕಾಡ್ಕೋಳಿ ಹಿಡಿತಾರೆ ಸ್ವಾಮಿ. ಕಾಡ್ಕೋಳಿನ? ಬೇಲ್ ಶಿಕಾರಿ ಅಂದರೆ ಹಕ್ಕಿ ಪಿಕ್ಕಿ. ಹಾಂ, ಅವ್ರ ಪಿಕ್ಕಿ. ಅಕ್ಕಿ ಪಿಕ್ಕಿಲ್ಲ. ಎಲ್ಲಿಂದ ತರಿಸಿದ್ದು? ಭದ್ರಾವತಿ.